ಕಾಲ್ತುಳಿತಕ್ಕೆ 11 ಜನರ ಸಾವಿಗೆ ಮತ್ತೊಂದು ತಲೆದಂಡ ಆಗಿದೆ. ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಇದು ಸಸ್ಪೆಂಡ್ ಅಲ್ಲ, ವರ್ಗಾವಣೆ. ಎತ್ತಂಗಡಿ ಮಾಡಿರು ಸ್ಥಳವನ್ನ ತೋರಿಸದೆ ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಗುಪ್ತಚರ ಇಲಾಖೆಯ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಎತ್ತಂಗಡಿ ಎಲ್ಲಿಗೆ ಅಂತ ಗೊತ್ತಿಲ್ಲ, ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಗುಪ್ತಚರ ಇಲಾಖೆಯ ಎಡಿಜಿಪಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಹೇಮಂತ್ ನಿಂಬಾಳ್ಕರ್ ಅಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಇದೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಒತ್ತಡಕ್ಕೆ ಮಣಿದು ನಿಂಬಾಳ್ಕರ್ ವರ್ಗಾವಣೆಗೊಳಿಸಿ ಆದೇಶವನ್ನ ಮಾಡಿದೆ ರಾಜ್ಯ ಸರ್ಕಾರ ಅನ್ನೋ ಮಾತುಗಳು. 11 ಜನರ ಸಾವಿಗೆ ಗುಪ್ತಚರ ಇಲಾಖೆ ಅಂದ್ರೆ ರಾಜ್ಯದ ಇಂಟೆಲಿಜೆನ್ಸ್ ಕೂಡ ಫೇಲ್ಯೂರ್ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಇತ್ತು. ಆ ಬಗ್ಗೆ ಅನೇಕ ಪ್ರಶ್ನೆಗಳು ಸರ್ಕಾರದ ಮುಂದೆ ಇತ್ತು. ಈಗ ಸರ್ಕಾರದ ಆದೇಶ, ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾರಣದಿಂದ ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಎಲ್ಲಿಗೆ ಅಂತ ಸ್ಥಳವನ್ನ ತೋರಿಸದೇನೆ ವರ್ಗಾವಣೆ ಮಾಡಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯ ಇದೆ ಎನ್ನುವಂತಹ ಗಂಭೀರ ಆರೋಪ. ಈ ಬೆನ್ನಲ್ಲ ಈಗ ಒತ್ತಡಕ್ಕೆ ಮಣಿದು ನಿಂಬಾಳ್ಕರ್ ವರ್ಗಾವಣೆಗೊಳಿಸಿ ಆದೇಶವನ್ನು ಪ್ರಕಟ ಮಾಡಿದೆ ರಾಜ್ಯ ಸರ್ಕಾರ. ನಿನ್ನೆ 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು, ಬೆಂಗಳೂರು ಪೊಲೀಸ್ ಆಯುಕ್ತರೂ ಸೇರಿದಂತೆ ಒಟ್ಟಾರೆಯಾಗಿ 5 ಜನರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇವತ್ತು ಮತ್ತೊಂದು ಮಹತ್ವವಾದಂತಹ ಬೆಳವಣಿಗೆ. ಗುಪ್ತಚರ ಇಲಾಖೆಯ ಎಡಿಜಿಪಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ, ವರ್ಗಾವಣೆಗೊಳಿಸಲಾಗಿದೆ. ಇದು ಸಸ್ಪೆಂಡ್ ಅಲ್ಲ, ಯಾವ ಜಾಗಕ್ಕೆ ಅಂತ ನಮೂದು ಮಾಡದೇನೆ ವರ್ಗಾವಣೆ ಮಾಡಲಾಗಿದೆ. 11 ಜನ ಆರ್ಸಿಬಿ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಕಾಲ್ತುಳಿತಕ್ಕೆ ಇಂಟೆಲಿಜೆನ್ಸ್ ಕೂಡ ಫೇಲ್ಯೂರ್ ಆಗಿರೋದು ಪ್ರಮುಖವಾದಂಥ ಕಾರಣ ಅನ್ನುವಂಥ ಗಂಭೀರ ಆರೋಪ ಇತ್ತು. ಎಷ್ಟು ಜನ ಸೇರ್ತಾರೆ ವಿಧಾನಸೌಧದ ಮುಂದೆ ಇಂಥದ್ದೊಂದು ಫಂಕ್ಷನ್ ಅನ್ನು ಮಾಡಿದಾಗ, ಅದು ಕೂಡ 18 ವರ್ಷಗಳ ನಂತರದಲ್ಲಿ ಮೊದಲ ಟ್ರೋಫಿ, ಎಷ್ಟರ ಮಟ್ಟಿಗೆ ಜನ ಸೇರ್ತಾರೆ, ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಇದು ಇಂಟೆಲಿಜೆನ್ಸ್ನ ಕರ್ತವ್ಯ ಆಗಿರುತ್ತೆ. ಇದರ ಫೇಲ್ಯೂರ್ ಕಾರಣದಿಂದ ಈಗ ವರ್ಗಾವಣೆಗೊಳಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನಿನ್ನೆ 5 ಜನರ ತಲೆದಂಡ ಆಗಿತ್ತು. ಇವತ್ತು ಮಹತ್ವವಾದಂಥ ಮತ್ತೊಂದು ಬೆಳವಣಿಗೆ. ಗುಪ್ತಚರ ಇಲಾಖೆಯ ಪ್ರಮುಖವಾದಂಥ ಫೇಲ್ಯೂರ್ ಸಂಬಂಧಪಟ್ಟಂಗೆ ಅನೇಕ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬಂದಿತ್ತು. ಯಾಕಂದ್ರೆ 18 ವರ್ಷದ ನಂತರದಲ್ಲಿ ಒಂದು ರಾಜ್ಯದ ಟೀಮ್ ಕಪ್ಪನ್ನು ಗೆಲ್ಲುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಜನ ಸೇರ್ತಾರೆ, ಏನಾಗಬಹುದು, ಅದರ ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಇಂಟೆಲಿಜೆನ್ಸ್ ಮಾಡಬೇಕಾಗಿತ್ತು. ಇದು ಅದರ ಫೇಲ್ಯೂರ್ ಕೂಡ. ಅದರ ಪ್ರಶ್ನೆ ಇರುವಂಥದ್ದು, ಒತ್ತಡಕ್ಕೆ ಮಣಿದು ವರ್ಗಾವಣೆ ಮಾಡ್ತಾ ರಾಜ್ಯ ಸರ್ಕಾರ ಅಂತ. ಖಂಡಿತವಾಗ್ಲೂ ಅರುಣ್, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರ ಕೊನೆಗೂ ಒತ್ತಡಕ್ಕೆ ಮಣಿದೆ ಗುಪ್ತಚರ ಇಲಾಖೆ ಎಡಿಜಿಪಿ ಆಗಿರ್ತಕ್ಕಂಥ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಿರುವಂಥದ್ದು. ಯಾಕಂದರೆ ಹೇಮಂತ್ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಫೇವರ್ ಅವರು, ಕಾಂಗ್ರೆಸ್ ಪರವಾಗಿದ್ದಾರೆ. ಮತ್ತು ಮಾಜಿ ಶಾಸಕಿಯವರ ಗಂಡ ಅಂಜಲಿ ನಿಂಬಾಳ್ಕರ್ ಅವರ ಗಂಡ ಅನ್ನುವಂಥದ್ದು ಕೂಡ. ಆ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ವರ್ಗಾವಣೆ ಮಾಡಿಲ್ಲ ಅನ್ನೋ ಟೀಕೆಯನ್ನು ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಆದರೂ ಕೂಡ ಮುಖ್ಯಮಂತ್ರಿಗಳು ಯಾಕೆ ಅದ್ರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಕೇವಲವಾಗಿ ಅಧಿಕಾರಿಗಳನ್ನು ಅಮಾನತನ್ನ ಮಾಡಿ ಇಲ್ಲ ಒಂದು ಕಡೆ ಅಧಿಕಾರಿಗಳು ಶಿಕ್ಷಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಗುಪ್ತಚರ ಇಲಾಖೆ ಗೊತ್ತಿರಲಿಲ್ವಾ ಈ ಒಂದು ಅಷ್ಟು ಜನ ಸೇರ್ತಾರೆ ಅನ್ನೋ ವಿಚಾರ ಸಹಜವಾಗಿಯೇ ಗುಪ್ತಚರ ಇಲಾಖೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಕ್ರಮವನ್ನು ವಹಿಸಿಲ್ಲ ಅನ್ನೋ ಒತ್ತಡಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಅಂತಿಮವಾಗಿ ಸರ್ಕಾರ ಈಗ ಎಡಿಜಿಪಿ ವಿರುದ್ಧವಾಗಿ ಅಂದರೆ ಗುಪ್ತಚರ ಇಲಾಖೆಯ ಎಡಿಜಿಪಿ ವಿರುದ್ಧವಾಗೂ ಕೂಡ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡೋದ್ರ ಮುಖಾಂತರವಾಗಿ ಮುಂದಿನ ಸ್ಥಳ ನಿಯೋಜನೆಯನ್ನು ಮಾಡದೆ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು. ಆ ಮುಖಾಂತರವಾಗಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರ ಎಲ್ಲ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಮೊನ್ನೆ ದಿನ ಆದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಮುಜುಗರಕ್ಕೆ ಕೂಡ ಒಳಗಾಗಿದ್ರು. ಹಾಗಾಗಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ 5 ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಒಂದು ರೀತಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅವರನ್ನ ಅಮಾನತು ಮಾಡುವಂಥ ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿತ್ತು. ಅದಾದ ನಂತರವಾಗಿ ಈಗ ಎಡಿಜಿಪಿ ಗುಪ್ತಚರ ಇಲಾಖೆ ಎಡಿಜಿಪಿ ಆಗಿರತಕ್ಕಂಥ ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ವರ್ಗಾವಣೆ ಮಾಡಿರುವಂಥದ್ದು. ಆದರೆ
ಯಾಕಂದ್ರೆ ಕೇವಲವಾಗಿ ವರ್ಗಾವಣೆ ಮಾಡಿದ್ರೆ ಸಾಕ, ಯಾಕಂದ್ರೆ ಬೇರೊಂದು ಅಧಿಕಾರಿಗಳಂತೆ ಇವ್ರಿಗೂ ಕೂಡ ಇಲ್ಲೊಂದ್ ಕಡೆ ಕ್ರಮವನ್ನು ಮಾಡ್ಬೋದಾಗಿತ್ತಲ್ಲ ಅನ್ನೊಂದು ವಿಚಾರ ಮತ್ತೊಂದು ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದೇನೇ ಇದ್ರೂ ಕೂಡ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಏನಿದ್ದಾರೆ ಅವರು ಏನು ಮುಖ್ಯವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ, ಕಾಂಗ್ರೆಸ್ ಅನ್ನು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಏನು ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋ ಆಪಾದನೆ ಏನು ಬರ್ತಾ ಇತ್ತಲ್ಲ, ಆ ಕಾರಣಕ್ಕೋಸ್ಕರವಾಗಿಯೇ ಈಗ ರಾಜ್ಯ ಸರ್ಕಾರ ಅಂತಿಮವಾಗಿ ಅವರ ವಿರುದ್ಧಕ್ಕೂ ಕೂಡ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಯಾರು ಕೂಡ ಮುಲಾಜಿಲ್ದೇನೆ ನಾವು ತನಿಖೆಯನ್ನ ಮಾಡ್ತೇವೆ, ಶಿಕ್ಷಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಹೀಗಾಗಿ ನೋಡ್ಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ ಪ್ರತಿಪಕ್ಷಗಳ ನಡೆ ಏನಿರುತ್ತೆ ಅನ್ನುವಂಥದ್ದು. ಅರುಣ್. ಓಕೆ ಕೃಷ್ಣ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಇವತ್ತಿನವರೆಗೂ ಗುಪ್ತಚರ ಇಲಾಖೆಯ ಎಡಿಜಿಪಿ ವರೆಗೂ ತಲೆದಂಡಗಳು ಆಗಿರೋದನ್ನ ನೋಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ತಲೆದಂಡಗಳು ಆಗೋದು ಶತಸಿದ್ಧ ಅಂತ ಕಾಣಿಸುತ್ತೆ. ಜೊತೆಗೆ ಆಶ್ಚರ್ಯ ಏನಿಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅರುಣ್, ಈಗ ಸದ್ಯಕ್ಕೆ ಸರ್ಕಾರದ ಮೇಲೆ ನೇರವಾದಂಥ ಆಪಾದನೆ ಇದ್ರೂ ಕೂಡ ಅದನ್ನೆಲ್ಲ ಒಂದು ಕಡೆ ಅಧಿಕಾರಿಗಳ ಮೇಲೆ ಎತ್ತಾಕ ಒಂದೊಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅನ್ನೋ ಆಪಾದನೆಯನ್ನ ಬಿಜೆಪಿ ಜೆಡಿಎಸ್ ನಾಯಕರು ಮಾಡಿರುವಂಥದ್ದು. ಯಾಕಂದ್ರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯವಿಲ್ಲ, ಕಷ್ಟ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು ಕೂಡ ಅಂತಿಮವಾಗಿ ಸರ್ಕಾರ ಅಟಕ್ ಬಿದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಇಷ್ಟು ಗಂಡಾಂತರಕ್ಕೆ ಕಾರಣವಾಯಿತು ಅನ್ನೋ ಒಂದು ಆಪಾದನೆಗಳು ಈಗ ಚರ್ಚೆ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕೇವಲವಾಗಿ ಮತ್ತೆ ಮಂಗಳವಾರ ಹೈಕೋರ್ಟ್ನಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಕೂಡ ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ಹೈಕೋರ್ಟ್ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ನ್ಯಾಯಾಧೀಶರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಇಂತಿಂಥ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಅನ್ನೋದು ಅಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ.